ಬಾಯ್ ಮಾಡ್ತಾ ಇದ್ರಲ್ಲ ಯಾಕೆ? ಓ ಮಾನ್ವಿತ, ಹ್ಞೂ ಮಾನ್ವಿತ ಈ ಯಾಕೋ ಜಗಳ ಮಾಡ್ತಾವಳೆ ಇವಳ ಮೇಲೆ, ಈ ಮಾನಸನ ಮೇಲೆ. ಅವಳನ್ನೇ ನಿನ್ನ ಮೇಲಿಂದ ಅತ್ಕೆ ಗಿತ್ಕೆ ಅನ್ನಕ್ಕೆ ಹೋಗಬೇಡ, ಮಾನಸ ಅಂತನು. ಅವಳು ನಮ್ಗಿನ ಚಿಕ್ಕವಳೆಯ. ಅವಳನ್ನ ನಾವು ಅದಕ್ಕೆ ಅದಕ್ಕೆ ಅಂತೇಳಿ ಮರ್ಯಾದೆ ಕೊಡ್ಬೇಕೆ ಮಾನಸ ಅಂತ ಕರಿ. ಮತ್ತೆ ನೋಡಿ, ನಾವು ನಮ್ಮ ಅತ್ತಿಗೆ ಅಂತೇಳಿ ಎಷ್ಟು ಅವಳನ್ನ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅವಳು ಹೆಂಗೆ ಮಾಡ್ಬಿಟ್ಲು ನೋಡು. ಅಯ್ಯೋ ತಗ, ನಮ್ಮ ಅಮ್ಮಗೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡಿ ಹೋಗ್ಬಿಟ್ಲು. ಯಾಕೋ ಏನೋ ಜಗಳ ಆಗ್ತೈತೆ, ಯಾಕೋ ಬೈತಾ ಇದ್ದಾಳ ಕಣ. ಯಾಕೋ ನೋಡಿ ನೋಡೋಣ ಅದು ಏನು ಎತ್ತ ಅಂತ ನೋಡೋಣ. ಭಾಳ ಜಂಬ ಐತೆ ಹೇಳಿ ಇವಳಿಗೆ. ಯಪ್ಪ ಯಪ್ಪ ಯಪ್ಪ, ನಮ್ಮ ಅಣ್ಣ ಒಂದೆರಡು ದಿನ ಸುಮ್ಮನಿದ್ರು ಇರ್ಬೋದಾಗಿತ್ತು. ನಮ್ಮ ಶರತಣ್ಣ ಹೆಂಗೋ ಒಳ್ಳೆಯವನಾಗಿದ್ನ ಅತ್ಲಾಗೆ ಸ್ವಲ್ಪ ದಿನ 1 ವರ್ಷ 2 ವರ್ಷಾಗ ಸುಮ್ಮನಿದ್ದಿದ್ರು ಹೆಂಗೂ ಆಗೋದು. ಹೋಗಿ ಹೋಗಿ ಇಂಥವಳನ್ನ ಕಟ್ಕೊಂಬಂದಂಗೆ ಆಯಿತು. ಇವಳು ಒಳ್ಳೆಯವಳಲ್ಲ, ಇವಳು ಸಹವಾಸ ಮಾಡಿಬಿಟ್ರೆ ಅಷ್ಟೇ ನಮ್ಮ ಅಣ್ಣ ಅಂತೂ ಉದ್ಧಾರ ಆಗಲ್ಲ. ಇಂಥವೇ ತಂದಿಕ್ಕೆ ಅಕ್ಕ ತಂಗಿಯವರು ವಾರಗಿತ್ತಿಯವ್ರು ಚೆನ್ನಾಗಿರೋರ ಹತ್ರ ಇಂಥವು ತಂದಿಕ್ಕು ನೀನು. ಇಂಥವೇ ತಂದಿಕ್ಕದು. ನೀನು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದೀಯ ಅಂತೇಳಿ ಇವಳು ಲಾಸಿನ್ಗೂ ಹೇಳ್ಕೊಡ್ತಾ ಇದೆಯಲ್ಲ, ನೀನು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಾ ನೀನು ಅಂತೇಳಿ ಹಿಂಗೆ ಇಂಥವು ಹೇಳ್ಕೊಡೋದು. ಒಳ್ಳೇದು ಹೇಳ್ಕೊಡ್ಬೇಕು, ಅನುಸರಿಸ್ಕೊಂಡು ಚೆನ್ನಾಗಿರಮ್ಮ ಅಂತೇಳಿ ಒಳ್ಳೇದು ಹೇಳ್ಕೊಡ್ಬೇಕು. ಆದರೆ ಇಂಥದ್ದೆಲ್ಲ ತಂದಿಕ್ಬಾರ್ದು ನೀನು. ಗೊತ್ತಾಗಲ್ವ ನಿನಗೆ? ಏನೋ ನಾವು ಬಿಡು ಶರತ್ಗೆ ಮದುವೆ ಮಾಡ್ಸೋಣ ಚೆನ್ನಾಗಿರ್ತಾಳೆ ಅಂತೇಳಿ ಏನೋ ನಂಬಿ ಮದುವೆ ಮಾಡಿಸಿದ್. ನಿಮ್ಮ ಅಜ್ಜಿನೇ ಕರೆಸ್ತೀನಿ ತಡಿ, ಹರ್ಷಿತಾಜ್ಜಿನ. ಕರೆಸ್ಬಿಟ್ಟು ಮಾತಾಡೋಣ ಅದೇನು ಎತ್ತ ಅಂತೇಳಿ. ಅವ್ರನ್ನ ಕರೆಸಿ ಮಾತಾಡೋಣ ಬಿಡು. ಸುಮ್ಮನೆ ಇವಾಗ ಮಾತಾಡಿದ್ರೆ ಎಲ್ಲೆಲ್ಗೋ ಹೋಗ್ತಾ ಮಾತುಗಳು. ನಿಮ್ಮ ಅಮ್ಮನೇ ಕರ್ಸೋಣ. ಸ್ನೇಹಕ್ಕನೆಲ್ಲ ಕರೆಸಿ ಮಾತಾಡೋಣ. ಮಾತಾಡಿ ಅದೇನು ಬಗೆಹರಿಸ್ಕಮನ. ಸಮರ್ಥನು ಸ್ನೇಹಕ್ಕನೂ ಅವ್ರನ್ನೂ ಕರೆಸಿ ಮಾತಾಡೋಣ. ಸಮರ್ಥನೂ ನಿಮ್ಮ ಅಪ್ಪಯ್ಯನು ನಿಮ್ಮ ಅಮ್ಮಯ್ಯನು ಇಬ್ಬರನ್ನು ಕರೆಸ್ತೀನಿ. ಅದೇನು ಮಾತಾಡುವಂತೆ ಮಾತಾಡು. ಇಂಥ ಮಾಡಬಾರ್ದು ಕಣೆ. ಇಬ್ರು ವಾರಗಿತ್ತೇರು ಚೆನ್ನಾಗಿದಾರಂತ ಹಿಂಗೆ ತಂದಿಕ್ಕದ್ ನೀನು. ನಾನೇನು ಮಾಡಿದೆ? ಏನು ಮನೆ ತಕ್ಕ ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನೇನು ಮಾಡಿದೆ? ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ನೀವು? ನಾನೇನು ಅಂಥದ್ದು ಮಾಡಿಲ್ವಲ್ಲ. ಏನಕ್ಕೆ ನೀವು ಮಾತಾಡ್ತಾ ಇದ್ದೀರಾ? ಬಾಯಿ ಸುಮ್ಮನೆ ಮಾತಾಡಿದಿ ಅಂದ್ರೆ ನಾನಂತೂ ಸುಮ್ಮನಿರೋದಿಲ್ಲ. ಕಿವಿಯಾರೆ ನಾನು ಎಲ್ಲ ಕೇಳಿಸ್ಕೊಂಡಿದ್ದೀನಿ ನೀನು ಹೇಳ್ತಾ ಇರೋದನ್ನ. ಇಂಥ ಮಾಡ್ಬಿಟ್ಟಿದ್ದಿ ಅಂದ್ರೆ ನಾನಂತೂ ಸುಮ್ಮನಿರೋದಿಲ್ಲ ನೋಡು. ಲಾಸ್ಯ, ನೀನು ಇವಳು ಮಾತು ಕೇಳ್ಬೇಡ ನೀನು. ನೋಡಿ ಸುಮ್ಮನೆ ಬಂದ್ಬಿಟ್ಟು ನಾನು ಅವಳು ಮಾತಾಡ್ತಾ ಇರೋದು ನೋಡಿ ನೀವೇನೇನೋ ಮಾತಾಡಬೇಡಿ ಹೊಟ್ಟೆವರಿಗೆ. ನಾವು ಮಾತಾಡ್ಕೊಂಡು ನಾವು ಚೆನ್ನಾಗಿದ್ದೀವಿ, ನಾವು ಸಂಬಂಧದವರು ಅಂದಮೇಲೆ ನಾವು ಚೆನ್ನಾಗಿರ್ತೀವಿ. ಇಲ್ಲಿ ನೋಡಿಲಿ, ನಾನು ಹೇಳೋದನ್ನ ನೀನು ಕೇಳಿಸ್ಕೊ. ನೀನು ಅವಳು ಸಂಬಂಧ ಇರೋ ಅಂಥವ್ರೇ ಆಗಿರಲಿ, ಎಲ್ಲರೂ ಮುಖ್ಯನೇನೆ. ಸಂಬಂಧ ಇರೋರಾಗಲಿ ಇಲ್ದವ್ರಾಗಲಿ. ನಾನೇನು ಮಾಡಿದ್ದೀನಿ ಅಂಥದ್ದು? ಈ ಮನಸ್ಸನ್ನು ಮಾತು ಕೇಳ್ಕೊಂಡು ನೀನು ಮಾತಾಡಿಸ್ದಂಗಿರೋದು. ಇವಳು ಹೇಳ್ಕೊಡ್ತಾಳೆ ಜಗಳ ಮಾಡ್ಕೊಂಡು ಮನೆಯಿಂದ ಬಾ ಹಂಗೆ ಹಿಂಗೆ ಅಂತ ಇಲ್ಲದ್ದು ಹೇಳ್ಕೊಡ್ತಾಳಲ್ಲ. ನಾಚಿಕೆ ಆಗೋದಿಲ್ವ ಇವಳಿಗೆ ಇಂಥ ಕೆಲಸ ಮಾಡೋದಕ್ಕೆ? ನೀನು ಮಾತ್ರ ನಿಮ್ಮ ಅಮ್ಮನ ಹತ್ರ ನಿಮ್ಮ ತಂಗಿ ಹತ್ರ ನೀನು ಚೆನ್ನಾಗಾಗಿದೆಯಾ? ನಾನು ಮಾತಾಡ್ಸೋದೇ ಇಲ್ಲ, ನನಗಿಲ್ವೇ ಇಲ್ಲ, ನಾನು ಹೋಗೋದೇ ಇಲ್ಲ ನನ್ನ ತವ್ರ ಮನೆಗೆ. ನನ್ನ ತಂಗಿನೇ ಅಲ್ಲ ಅವಳು ಅಂತೇಳಿ ನೀನು ಅವಳ ಹತ್ರ ಜಗಳ ಮಾಡ್ಕೊಂಡು ನೀನು ಚೆನ್ನಾಗಾಗಿದೆಯಾ? ಅದನ್ನ ಹೇಳಲ್ಲ. ಫಸ್ಟ್ ನಿನ್ನ ಮನೆಯೇ ಸರಿ ಇಲ್ಲ, ನಮಗೆ ಬುದ್ಧಿ ಹೇಳೋದಕ್ಕೆ ಬಂದಿದ್ಯಾ? ಸುಮ್ಮನೆ ಇದರಿಂದ ಹೋದ್ರೆ ಸರಿ. ಬಿಡು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದಿದ್ದಂಗೆಲ್ಲ ನಿಂದು ಯಾಕೆ ಜಾಸ್ತಿ ಆಗ್ತೈತೆ. ಇವಳು ಮಾತು ಕೇಳ್ಕೊಂಡು ಇವಳು ಜಗಳ ಮಾಡೋದು, ಇವಳು ಮಾತಾಡೋದು ಅದು ಮಾಡ್ತಾವಳೆ. ಏನಾಗುತ್ತಾ ಆಗಲಿ ಕಣೆ, ನೋಡೇ ಬಿಡೋಣ. ಇವಳು ಮಾತು ಕೇಳ್ಕೊಂಡು ಹೋಗ್ತೇನೆ ಲಾಸ್ಯ, ಹೋಗೆ ನೀನು. ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡ್ತೀಯ. ಇವಳು ಮಾತು ಕೇಳಬಾರ್ದಾಗಿತ್ತು ಮಾನು ಅಕ್ಕ, ನಾನು ಹಿಂಗೆ ಮಾಡ್ಕೊಬಿಟ್ಟೆ ಅಂತೇಳಿ ಇವಳು ಮಾತು ಕೇಳಿ ನೀನು ಪಶ್ಚಾತ್ತಾಪ ಪಡ್ಲಿಲ್ಲ ಅಂದ್ರೆ ಕೇಳೆ. ನೋಡೋಣ. ಇವಳು ಮಾತು ಕೇಳ್ತೀಯನೇ ನೀನು? ಕೇಳೆ ನೋಡೋಣ, ಅದೇನಾಗುತ್ತಾ ಆಗಲಿ, ನೋಡೇ ಬಿಡೋಣ. ಇವಳು ಮಾತು ಕೇಳ್ತೀನಿ ಅಂತ ಹೇಳ್ತಾ ಇದೆಯಾ ನೀನು? ನಾವಿಬ್ರಿಗೂ ನಿಮ್ಮಿಬ್ರಿಗೂ ಎಷ್ಟು ನಾವು ಚೆನ್ನಾಗಿರ್ಲಿ ಅಂತ ಎಷ್ಟು ಇದನ್ನು ಮಾಡಿದ್ದೀವಿ. ಅಬ್ಬುವನ್ನು ಬರಲಿ, ಆ ಶರತ್ತು ಬರಲಿ. ನಾವು ಅವ್ರಿಗೇನು ಯಾವತ್ತೇ ನಾವೇನು ಅನ್ಯಾಯ ಮಾಡಿಲ್ಲ. ನಾನು ನನ್ನ ಗಂಡ ಇನ್ನೂ ಅವ್ರಿಗೆ ಒಳ್ಳೇದು ಮಾಡೋದಕ್ಕೆ ನೋಡಿದೀವಿ ಹೊರತು ನಾವು ಯಾರಿಗೇನು ಕೆಟ್ಟದ್ದು ಮಾಡಿಲ್ಲ. ಬಾರ್ಸ ಮಾನ್ವಿತಾ, ಬಾರ್ಸು, ಇನ್ನೂ 4 ಬಾರ್ಸು ಹೇಳ್ತೀನಿ. ಅಲ್ಲ, ನಮ್ಮ ಮನೇನೇ ಹಾಳು ಮಾಡಿಬಿಟ್ಟು ಬಂದವಳಿಗೆ ಇನ್ನೂ ಇವ್ರಿಗೆ ಯಾಕೆ ಹೇಳ್ಕೊಡ್ಬೇಕು? ಇವಳು ಬುದ್ಧಿ ಸರಿ ಇಲ್ಲ. ಇವಳನ್ನ ನಾವೇ ಮನೆಯಿಂದ ಆಚೆ ಕಳಿಸಿದ್ದೀವಿ. ಇವಳು ಮಾತ್ರ ನಂಬೇಡ, ಇವಳು ಮಾತು ಕೇಳಬೇಡ. ಇಲ್ಲ ಆಸಿ ನೀವು ಬುದ್ಧಿ ಬೇಡವಾ? ನಾವೇ ಇವಳು ಬುದ್ಧಿ ಸರಿ ಇಲ್ಲ ಅಂತೇಳಿ ಮನೆಯಿಂದ ಆಚೆ ಕಳಿಸಿದ್ದೀವಿ. ಸುಮ್ಮನಿರಿ ಅತ್ತೆ, ನೀವು ಯಾರೋ ಮಾತು ಕೇಳ್ಕೊಂಡು ಮನೆಯಿಂದ ಆಚೆ ಕಳಿಸ್ಬೇಡ್ರಿ. ಅವಳು ಏನು ಮಾಡಿದಾಳೆ? ಮಾನಸ ಮದುವೆ ಆಗಲಿಲ್ಲ ಅಂತಂದರೆ ಶರತ್ನ ಯಾರು ಮದುವೆ ಆಗ್ತಾ ಇರಲಿಲ್ಲ. ಮಾನಸ ತುಂಬ ಒಳ್ಳೆಯವಳು. ಅವಳ ಬುದ್ಧಿ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅವಳು ಎಷ್ಟು ಒಳ್ಳೆ ಮನಸ್ಸೈತೆ ಅವಳ ಹತ್ರ ಅನ್ನೋದು ನಿಮ್ಗೇನಾದರೂ ಗೊತ್ತಿದ್ರೆ ತಾನೆ. ಗೊತ್ತಿದ್ರೆ ನೀವು ಹಿಂಗೆಲ್ಲ ಮಾತಾಡ್ತಾ ಇರಲಿಲ್ಲ. ನಮಗೂ ಎಲ್ಲ ಗೊತ್ತಿರೋದೇನೆ. ಬಾಯಿ ಮುಚ್ಕೊಂಡಿರು, ನೀನೇನು ಮಾತಾಡಬೇಡ ನೀನು. ಅವಳ ಬುದ್ಧಿ ಎಂಥದಂಬದು ನಮಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ಕವನತ್ತೆ. ಏನು ಹೇಳ್ಕೊಡ್ತಾಳೆ? ನೀನು ಜಗಳ ಮಾಡ್ಕೊಂಡು ನೀನು ಮನೆ ಬಿಟ್ಟು ಬಾ ಅಂತ ಹೇಳ್ಕೊಡ್ತಾವಳೆ. ಹಿಂಗೆಲ್ಲ ಹೇಳ್ಕೊಡ್ತಿದ್ರೆ ಯಾರತ್ತೆ ನೋಡ್ಕೊಂಡು ಸುಮ್ಮನಿರ್ತಾರೆ? ಯಾರು ಸುಮ್ಮನಿರ್ತಾರೆ ಹೇಳು? ಯಾರು ಸುಮ್ಮನಿರೋದಿಲ್ಲ. ನೋಡಿ ಎಂಥ ಕೆಲಸ ಮಾಡ್ಕೊಂಡವಳೆ ಇವಳು. ನೀವು ನಾವು ಬಿಡು ಮಾತಾಡಬಾರ್ದು ಅಂತ ಹೇಳಿ ನಾವು ಸುಮ್ಮನೆ ಇದ್ದಂಗೆಲ್ಲನ ಯಾಕೋ ಜಾಸ್ತಿ ಆಗ್ತೈತಿ ಇವಳ್ದು. ನಾವೆಷ್ಟು ಒಳ್ಳೇದು ಮಾಡಿದ್ದೀವಿ ಅನ್ನೋದು ಇವಳಿಗೇನು ಗೊತ್ತಿಲ್ದಲೆ ಮಾತಾಡ್ಬಿಟ್ಟವಳೆ ಅಂತಂದ್ರೆ ನಾನಂತೂ ಸುಮ್ಮನಿರೋದಿಲ್ಲ ನೋಡಿ, ಹೇಳಿರ್ತೀನಿ. ಅಲ್ಲಿ ಶರತ್ತು,
ಶರತ್ ಬರಲಿ ಹೇಳ್ತೀನಿ. ನನ್ನ ಮೇಲೆ ಕೈ ಮಾಡ್ತೀಯಲ್ಲ ನೀನು, ನಿನಗೆ ಎಷ್ಟು ಇರಬೇಡ. ಏನು ನೀನು ಮುಂದೆ ನಿಂತ್ಕೊಂಡು ಮದುವೆ ಮಾಡಿದ ತಕ್ಷಣ ಎಲ್ಲ ನೀನು ಹೇಳ್ದಂಗೆ ಕೇಳಬೇಕಾ? ಎಲ್ಲದಕ್ಕೂ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ ನಾವು? ಏಯ್ ಮುಚ್ಚ ಬಾಯಿ, ಮಾತಾಡಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ. ಮಾತಾಡಬೇಡ ನೀನು. ಯಾಕತ್ತೆ ಮಾತಾಡಬೇಡ ಅಂತ ಹೇಳ್ತಾ ಇದೀಯಾ? ಮಾತಾಡ್ತೀನಿ ನಾನು. ಈಗ ನೀನು ಸುಮ್ಮನೆ ಹೋಗೋದು ಕಲಿ. ಯಾಕಂದರೆ ನಿನ್ನ ಸುದ್ದಿಗೆ ನಾವು ಬಂದಿಲ್ಲ. ನಾವಾಯ್ತು ನಮ್ಮ ಕೆಲಸ ಆಯಿತು ಅನ್ನಂಗಿದ್ದೀವಿ. ನಾನು ನನ್ನ ಗಂಡ ಈಗ ಬೇರೆ ಬಂದಿದ್ದೀವಿ ತಾನೆ. ನಿಮ್ಮ ಹೆಣ್ಮಕ್ಳನ್ನು ನಿನ್ನ ಅಳಿಯನ್ನು ಅವ್ರನ್ನೇ ಇಟ್ಕೊಂಡಿದ್ಬಿಡು. ನಿನ್ನ ತಮ್ಮ ಅಳಿಗಳ್ನು ಅವ್ರನ್ನೇ ಇಟ್ಕೊಂಡು ನಿನ್ನ ಪಾಡಿ ನಿನಗೆ ಹೆಂಗೆ ಇರಬೇಕು ಅಂತ ಅನ್ಸುತ್ತೆ ಹಂಗಿದ್ಬಿಡು. ನಾನು ಏನಾದರೂ ಬಂದು ನಿನ್ನ ಕ್ವಶನ್ ಮಾಡ್ದಾಗ ನೀನು ಮಾತಾಡು. ನೀನು ಸುಮ್ಮನೆ ಇಲ್ಲಿ ಬಂದು ನೀನೇನು ಮಾತಾಡಬೇಡ ಅಷ್ಟೇ. ನಮಗೆ ಗೊತ್ತೈತೆ ಹೆಂಗಿರಬೇಕು ಅಂತ. ನಮ್ಮಿಬ್ರು ದೂರ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ನೋಡು ಮಾನವಕ್ಕ, ನೀನು ಬಂದು ಇಲ್ಲಿ ಮಾನಸನ ಬೈಯೋದಾಗಲಿ ಅದೆಲ್ಲ ಮಾಡಿದ ತಕ್ಷಣ ನಾನು ಮಾನಸ ಯಾವತ್ತೂ ದೂರ ಆಗಲ್ಲ. ನಾವಿಬ್ರು ಚೆನ್ನಾಗಿರ್ತೀವಿ. ನಾವಿಬ್ರು ಚೆನ್ನಾಗಿರೋದು ನೋಡಿ ನಿಮಗೆ ಹೊಟ್ಟೆ ಉರಿ ಚೆನ್ನಾಗಿದಾರಲ್ಲ ಅಂತ. ಮಾನ್ವಿತಕ್ಕ, ನೀನು ಯಾವಾಗ ನಿಮ್ಮ ತಂಗಿನ ಮಾತಾಡ್ಸ್ಕೊಂಡು ನೀವು ಚೆನ್ನಾಗಿರೋದಕ್ಕೆ ನೋಡಿರೋ ಆವತ್ತೇ ನಾವು ನಿಮ್ಮನ್ನ ಬಿಟ್ಟಾಕ್ಬಿಟ್ವಿ. ನಾವು ನಿಮ್ಮನ್ನ ಮಾತಾಡ್ಸಲ್ಲ. ನಮಗೂ ನಿಮಗೂ ಯಾವುದೇ ರೀತಿ ಏನೂ ಸಂಬಂಧ ಇಲ್ಲ. ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ ಅಷ್ಟೇ. ಇರೋದನ್ನ ಹೇಳ್ತಾ ಇದ್ದೀನಿ. ತಿರ್ಗ ಪದೇ ಪದೇ ಮಾತಾಡಿದ್ನೇ ಮಾತಾಡೋದಕ್ಕಾಗಲ್ಲ. ಅವಳನ್ನ ನಂಬ್ಕೇನು ಕುಕ್ಕಳೆ. ಇಬ್ಬರಳ ಜೊತೆಗೆ ಇರ್ರಿ. ನಾನೇನು ಬೇಡ ಅಂಬಲ್ಲ. ನನಗೆ ಗೊತ್ತೈತೆ ನಾವು ಹೆಂಗಿರ್ಬೇಕು, ಹೆಂಗೆ ಇರ್ಬೇಕು. ನಾನು ನನ್ನ ಗಂಡ ಅಂಬದು ನಮಗೆ ಚೆನ್ನಾಗಿ ಗೊತ್ತೈತೆ. ನಾನು ನೀವಿಬ್ರು ಏನು ಜೊತೆ ಆಗಿದ ತಕ್ಷಣ ನಾನೇನು ಅಳ್ತಾ ಕುತ್ಕೊಂಬಲ್ಲ. ನನಗೂ ಗೊತ್ತೈತೆ ನನಗೆ ಹೆಂಗಿರ್ಬೇಕು ಅಂತ. ನೀವಿಬ್ರು ಜೊತೆ ಆಗ್ಬಿಟ್ಟು ನನಗಿದು ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಸುಮ್ಮನಿರೋ ಮಾನ್ವಿತ, ನೀನೇನು ತಲೆ ಕೆಡಿಸ್ಕೊಬೇಡ. ಸುಮ್ಮನೆ ಪಾಡಿಗೆ ನೀನು ಇರಮ್ಮ. ಹೆಂಗ ನಾ ಮಾಡ್ಕೊಂಬ್ಲಿ. ಇವೆರಡು ಜೊತೆಯಾಗಿ ಹೇಳಿದ್ರೆ ಕೇಳಲ್ಲ. ಇವಳು ಮಾತು ಕೇಳ್ತಾಳೆ. ಇವಳು ಮಾನಸನ ಮಾತಲ್ಲ ಆಸಿಯ. ಅಲ್ಲ ಬಾ, ನಿಮ್ಮ ಅಜ್ಜಿ ಕುಟೆ ಹೇಳ್ತೀನಿ ಬಾಯಿಲಿ. ಬೇಕಾರೆ ಕಾಲ ಮುನ್ನೆ ಕೇಳೋಣ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರಮ್ಮಲ್ಲ ಆಸಿಯ. ಚೆನ್ನಾಗಿರೋರ ಹತ್ರ ಚೆನ್ನಾಗಿರ್ಬೇಕು. ಅಣ್ಣ ತಮ್ಮಂದ್ರು ಇವಳು ಹೆಂಗನ ಮಾಡ್ಕೊಂಬ್ಲಿ. ಇವಳು ಅಂತ ಹೇಳಿದ್ರು ನಿನಗೇನು ಅರ್ಥ ಆಗಲ್ವಲ್ಲೇ. ಇಷ್ಟೆಲ್ಲ ಹೇಳಿದ್ರು ನೀನು ನಾನು ಅವಳ ಮತ್ತೆ ಕೇಳೋದು ಅಂತೀಯ. ಮತ್ತೆ ಹೋಗ್ಲಿ, ಏನನ್ನ ಮಾಡ್ಕೊಂಬ್ಲಿ. ಯಾಕೆ ಸುಮ್ಮನೆ ಹೇಳಿ ನೀವು ಯಾಕೆ ಬಾಯಿ ನೋಯಿಸ್ಕೊಂತೀರ? ಅವ್ರಿಗೆ ಇಷ್ಟ ಬಂದಂತೆ ಅವ್ರು ಮಾಡ್ಕೊಂಡಿರ್ಲಿ. ಹೇಳಿ ಸುಮ್ಮನೆ ಇಲ್ಲ ಕಣೆ, ಹಿಂಗೆ ಮಾಡಬಾರ್ದು. ಅವ್ರು ಹೆಂಗೋ ಚೆನ್ನಾಗಿದ್ದಾರೆ, ಅಕ್ಕ ತಂಗಿರು ಚೆನ್ನಾಗಿರ್ಲಿ ಅನ್ಬೇಕು. ಇಂಥವೇನಕ್ಕೆ ತಂದಿಕ್ಬೇಕಮ್ಮ? ನಾನು ನಮ್ಮ ಪ್ರೀತಿಯ ಕಾಲೇಜ್ ಜಗಳ ಆಡ್ಬಿಟ್ಟು ನಾವು ಪಶ್ಚಾತ್ತಾಪ ಪಡ್ಲಿಲ್ವಾ? ನಾನು ಯಾರೋ ಮಾತು ಕೇಳ್ಕೊಂಡು ಅವಳು ಇವತ್ತು ನಾನು ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನಾಳೆ ದಿನ ಇವಳು ಹಂಗೆ ಪಡ್ಬೇಕು. ಕೇಳು, ಸರಿಯಾಗಿ ಹೇಳುತ್ತೆ. ಕವನ ಅತ್ತಿಗೆ ಅನುಭವ ಆಗೈತೆ. ಯಾರ ಮಾತು ಕೇಳಬಾರ್ದು, ಯಾರ ಮಾತು ಕೇಳ್ಕೊಂಡು ನಾವು ವಾರ್ಗಿತ್ತೇರ ಜೊತೆ ಜಗಳ ಆಡಬಾರ್ದು. ವಾರ್ಗಿತ್ತೇರು ಅಕ್ಕ ತಂಗಿಯವರು ಅನ್ನೋದು ನಮ್ಮ ಕವನ ಅತ್ತೆಗೆ ಅನುಭವ ಆಗೈತೆ. ಹೇಳತ್ತೆ ಹಂಗೆ ಇಲ್ಲೋಡು ಲಾಸ್ಯ. ನಾನು ನಮ್ಮ ಕರಿಯಮ್ಮನ ಮಾತು ಕೇಳ್ಕೊಂಡು ನಾನು ನಮ್ಮ ಪ್ರೀತಿ ಅಕ್ಕನ ಹತ್ರ ನಾನು ಹಿಂಗೆ ಜಗಳ ಮಾಡ್ಕೊಂಡಿದ್ದು. ನಾವು ನಮ್ಮ ಮನೆಯಾಗ್ಲಾರೆಲ್ಲ ಹಂಗೆ ಜಗಳ ಮಾಡ್ಕೊಂಡಿದ್ದು. ಆಮೇಲೆ ನಮ್ಗೆ ಅನುಭವ ಆಯಿತು. ಅಯ್ಯಥು ಈಗ ಅನ್ನಿಸ್ತೈತೆ. ಅಯ್ಯಥು ಏಳು ಮಾತು ಕೇಳ್ಕೊಂಡು ನಾವು ನಮ್ಮ ಪ್ರೀತಿ ಅಕ್ಕನ ಮೇಲೆ ನಾವು ಜಗಳ ಮಾಡಿದ್ವಾ ಅಂತೇಳಿ ನಮಗೆ ಬೇಜಾರಾಗ್ತೈತಿ ಇವಾಗ. ನಿಜವಾಗ್ಲೂ ಅಷ್ಟು ಬೇಜಾರಾಗ್ತೈತಿ ನೋಡಿ. ನಾವು ಸುಮ್ಮನೆ ಜಗಳ ಮಾಡ್ಕೊಬಿಟ್ವಲ್ಲಪ್ಪ ಸುಮ್ಮನೆ ಅಂತೇಳಿ ತುಂಬ ಬೇಜಾರಾಗ್ತೈತಿ. ಈ ರೀತಿ ನಾವು ಯೋಚನೆ ಮಾಡ್ತೀವಿ. ನಿನಗೂ ನಾಳೆ ದಿನ ಅನಿಸುತ್ತೆ, ಅಯ್ಯೋ ನಾನು ಈ ಮಾನಸನ ಮಾತು ಕೇಳ್ಬಿಟ್ಟು ಯಾಕೆ ಮಾನ್ವಿತಕ್ಕನ ಹತ್ರ ಯಾಕೆ ಜಗಳ ಮಾಡ್ಕೊಂಡಪ್ಪ ಅಂತ ಹೇಳಿ ನಿನಗೂ ನಾಳೆ ದಿನ ಈ ಅನುಭವ ಹಾಗೆ ಆಗುತ್ತೆ. ಯಾಕಂದರೆ ನನಗೆ ಅನುಭವ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು. ನಾನಿವತ್ತು ಎಷ್ಟು ಅನುಭವಿಸಿದ್ದೀನಿ. ಈ ಕರಿಯಮ್ಮನ ಮಾತು ಕೇಳ್ಕೊಂಡು ನಾನು ಎಷ್ಟು ಇವತ್ತು ನಾನು ಇದು ಮಾಡ್ಕೊಂಡಿದ್ದೀನಿ ಗೊತ್ತಾ? ಅದು ನಿನಗೆ ಅರ್ಥ ಆಗಲ್ಲ ಹೇಳಿದ್ರೆ. ಮಾನಸನ್ಗೆ ಸಿಟ್ಟು ಬಂತು. ಮಾನಸನ್ಗೆ ಗ್ರಾಚಾರ ಬಿಡಿಸ್ಬಿಟ್ಲು. ಇಲ್ಲದ್ದೆಲ್ಲ ತಂದಿಕ್ತಿಯೇನೆ ಅಕ್ಕ ತಂಗಿಯವ್ರ ಮಧ್ಯ ಅಂತ. ನಿಜವಾಗ್ಲೂ ಇಲ್ಲಿ ನೋಡ್ರಿ, ನಾನು ಅಷ್ಟೇ ಆ ಕರಿಯಮ್ಮನ ಮಾತು ಕೇಳ್ಕೊಂಡು ಪ್ರೀತಿ ಅಕ್ಕನ ಹತ್ರ ಎಷ್ಟು ಜಗಳ ಮಾಡ್ಕೊಂಡೆ ನೀವೇ ನೋಡಿದ್ದೀರ. ಹೇಳಿಕೆ ಮಾತು ಕೇಳಿ ಯಾರು ಜಗಳ ಮಾಡ್ಕೊಂತಾರೆ ಅವ್ರು ಖಂಡಿತ ಉದ್ಧಾರ ಆಗಲ್ಲ. ಇವಾಗ ಈ ಲಾಸಿ ಅನ್ನೋಂಗೆ ಮಾನಸನ ಮಾತು ಮೀರೋದಿಲ್ಲ. ಮಾನಸನೇ ನನಗೆ ಮುಖ್ಯ. ಮಾನಸ ಅಂತ ಮಾನಸ ಲಾಸಿಯ ಇಬ್ರು ಜೊತೆ ಆಗ್ಬಿಟ್ಟವ್ರೆ. ಇವಳು ಪಾಪ ಮಾನ್ವಿತನ್ಗೆ ಇದು ಮಾಡ್ತಾರೆ. ಅದಕ್ಕೆ ನೀವು ಹಿಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನಿನ್ನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.